ನಮಸ್ಕಾರ, ತಮ್ಮ ಪರಿಚಯ ಹೇಳಿ ಸರ್. ನಮಸ್ಕಾರ ರೀ, ನಮ್ಮ ಹೆಸರು ಇವತ್ತು ವಿಜಯಪುರ ಜಿಲ್ಲೆ ರೀ, ಸಿಂದಗಿ ಅಂತೇಳಿ. ಇದು ಆಲ್ಮೇಲ್ ತಾಲೂಕು ಐತೆ ರೀ. ವಿಶೇಷವಾಗಿ ಇವತ್ತು ನಮ್ಮ ಆಲ್ಮೇಲ್ಕ ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಈ ಘಾಣದ ಒಂದು ಇಲ್ಲಿ ಸಂಪೂರ್ಣ ಇವತ್ತು ನನ್ನ ಗುರುಗಳಾದ ಸಿದ್ದೇಶ್ವರ ಅಪ್ಪ ಅವರು ಹಾಗೂ ಸ್ವದೇಶಿ ನೇತ ರಾಜು ದೀಕ್ಷಿತ ಹೇಳಿದಂತೆ ಸಂಪೂರ್ಣ ಇಲ್ಲಿ ಏನಾದ ಗೋ ಆಧಾರಿತ ಕೃಷಿಯನ್ನು ಮಾಡಾಕತ್ತೀವಿ. ಈ ಗೋ ಆಧಾರಿತ ಕೃಷಿಯನ್ನು ಮಾಡಾಕತ್ತೀವಿ. ಇಲ್ಲಿ ಒಂದು ನಿಸರ್ಗಧಾಮ ಅಂತೇಳಿ ನಮ್ಮ ಇಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ತೋಟದಲ್ಲೇ ಮನಿ ಅದ, ನಮ್ದೊಂದು ಗೋ ಮಂದಿರ ಅದ. ನಮಗೆ ಏನೇನತ್ತಾವ ನಮ್ಮ ತೋಟದಲ್ಲಿ ಕೈಪಲ್ಯ ಬೆಳೆ ಅಂಥದ್ದು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡೀವಿ. ನಾವು ರೈತರಾಗಬೇಕು, ಮೌಲ್ಯವರ್ಧನೆ ಹೆಂಗೆ ಮಾಡ್ಬೇಕು ಅನ್ನೋದು ಇಲ್ಲಿ ಒಂದು ನಮ್ಮ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲ ಘಟಕದಲ್ಲಿ ನಾವು ಪ್ರಾರಂಭ ಮಾಡಿದೆವು. ಸುಮಾರು ಇವತ್ತು 20 ವರ್ಷ ಆಯಿತು. ವಿದೌಟ್ ಕೆಮಿಕಲ್ ಇರಲಾರ್ದೆ ಇವತ್ತು ಸಂಪೂರ್ಣ ನ್ಯಾಚುರಲ್ ಇವತ್ತು ಈ ನಿಸರ್ಗಧಾಮ ನಿಮಗೆ ಪ್ರತ್ಯಕ್ಷ ಹೆಂಗಿರ್ಬೇಕು, ನಮ್ಮ ರೈತನ ಮನೆ ಹೆಂಗಿರ್ಬೇಕು, ರೈತನ ಸುತ್ತಮುತ್ತಲ ಪರಿಸರ ಹೆಂಗಿರ್ಬೇಕು, ಅದ್ರ ಬಗ್ಗೆ ಎಲ್ಲ ನಾವು ಏನು ಮಾಡಿವಿ ಪ್ರತಿಯೊಂದು ಇಲ್ಲಿ ಮಾಡ್ಕೊಂಡೇವು. ಇವತ್ತು ನೋಡ್ಬೇಕು, ಬಿಸಿಲದ ಟೆಂಪ್ರೇಚರ್ ಭಾಳ ಅದ ರೀ. ಹೌದು, ಪ್ರಕೃತಿ ನಿಯಮ ಅದ. ಆ ಪ್ರಕೃತಿ ನಿಯಮ ಜೊತೆ ನಮ್ಮ ತೋಟದಲ್ಲಿ ಇರೋಂಥದ್ದು ನಾವೇನು ಮಾಡಬೇಕು, ಮನೆಗೆ ಏನು ನಮ್ಗೆ ಗಿಡ ಮರ ಹಣ್ಣು ಹಂಪಲ ಪ್ರತಿಯೊಂದು ಇಲ್ಲಿ ಈ ನಮ್ಮ ಮನೆ ಮುಂದೆ ಒಂದು ಅರ್ಧ ಎಕರೆಯಲ್ಲಿ ನಾವು 23 ವರ್ಷದ ಹಿಂದ್ಗಡೆನೆ ಏನು ಮಾಡಿಯೋ ಇವತ್ತು ಸ್ವದೇಶಿ ನೇತ ರಾಜು ದೀಕ್ಷಿತ್ ಹೇಳಿದಂತೆ ನಮ್ಮ ತೆಂಗಿನ ಮರ, ಮಾವಿನ ಮರ, ಇವತ್ತು ರಾಮಫಲ, ಸೀತಾಫಲ, ಇವತ್ತು ಎಲ್ಲನೂ ಹಣ್ಣು ಹಂಪಲುಗಳು ನಮ್ಮ ಮನೆಗೆ ಏನಂತಾವ ಅದು ಬೆಳೆಸ್ಕೊಂಡು ಈ ಪರಿಸರ ಕಂಪ್ಲೀಟ್ ಅದ. ಹಾಂ ರೀ, ಈ ಪರಿಸರ ಜೊತೆ ಒಂದು ನಮ್ಮ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕದ ನಮ್ದು ಒಂದು ಮನಿ ಇದೆ. ಮನಿ ಇದು ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಸುಮಾರು ಇವತ್ತು 23 ವರ್ಷ ಐತ್ರಿ ಇದು ಮನಿ ಕಟ್ ನಮ್ದು. ಯಾಕಂದ್ರೆ ಭಾಳ ಬಿಸಿಲು ಅಂತಾರ್ರಿ. ನಾನು ಮೊದಲ 23 ವರ್ಷದಿಂದ ಸಿರ್ಸಿ ಹೊರನಾಡಕ ಹೋಗ್ತಿದ್ದೆ. ಅವ್ರ ಸುತ್ತಮುತ್ತಲು ಮನಿ ಇರ್ತಿತ್ರಿ. ಮನಿ ಒಳಗ ಗಿಡ ಗುಂಪಿ ತೆಂಗಿನ ಗಿಡ ಒಳಗಡೆ ಮನಿ ಇರ್ತಿದೆ. ಎಷ್ಟು ಇವರು ಬಿಸಿಲಿದ್ರು ಎಷ್ಟು ಆನಂದ ಅದಾರಲ್ಲಪ್ಪ ಅಂತೇಳಿ ನಾನು ಅದೇ ರೀತಿಯಾಗಿ ನಮ್ಮ ತೋಟದಲ್ಲಿ ಇವತ್ತು ಒಂದು ಒಳ್ಳೆ ನಮ್ಮ ಮನೆ ಸುತ್ತಲೂ ಎಲ್ಲ ಹಣ್ಣಂಪಲ್ ಗಿಡಗಳು ಹಚ್ಕೊಂಡು ಒಳ್ಳೆ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನಾವು ಮಾಡ್ತಿರೋದು. ಹಾಂ ಸರ್, ಇದು ಗೋ ಮಂದಿರ ಸರ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿ ಸರ್? ನೋಡ್ರಿ, ಇಲ್ಲಿ ಯಾಕೆ ವಿಶೇಷಪ್ಪ ಅಂತಂದ್ರೆ ಎಲ್ಲರೂ ಪ್ರತಿಯೊಬ್ರು ಏನು ಮಾಡ್ಯಾರ್ರಿ, ಇವತ್ತು ಗೋಶಾಲೆ ಅಂತ ಹೆಸರು ನಾಮಕರಣ ಮಾಡ್ಯಾರ. ಹೌದೌದು ಸರ್. ನಮ್ದು ಏನದ ಸಾಲಿ ಕಲಿಯುವಂಥ ಜಾಗಕ್ಕೆ ಅದು ಅಲ್ಲಿ ವಿದ್ಯೆ ಇರೋಂಥ ಅಲ್ಲಿ ಸಾಲಿ ಕಲಿಯುವಂಥ ವಿದ್ಯೆ ಇರಬೇಕು. ಗೋಶಾಲೆ ಅಲ್ರಿ, ಗೋ ಮಂದಿರ ಅಂದ್ರೆ ಗೋಗಳ ಜೊತೆ ನಾವು ಸಂಪೂರ್ಣ ನಮ್ಮ ಕೃಷಿ ನಡೆದಿದೆ ಗೋವಿನಿಂದ. ಅದಕ್ಕೆ ನಾವೇನು ಮಾಡಿವಿ, ಸ್ವದೇಶಿ ನೇತ ರಾಜು ದೀಕ್ಷಿತ್ ಹೇಳಂತೆ ನಮ್ಮ ತೋಟದಲ್ಲಿ ಇವತ್ತು ಗೋಗಳ ಇರೋಂಥ ಜಾಗ ಗೋ ಮಂದಿರ ಅಂದ ಬಳಿಕ ಮನುಷ್ಯನ ಭಾವನೆಗಳನ್ನು ಚೇಂಜ್ ಆಗ್ತಾವ ಅಂತೇಳಿ ನಾವು ಗೋ ಮಂದಿರವನ್ನು ನಾಮಕರಣ ಆಗಬೇಕು. ಮುಂದಿನ ದಿನದಾಗ ಎಲ್ಲಾನು ಪ್ರತಿಯೊಂದು ಇವತ್ತು ಗೋಶಾಲೆಯನ್ನು ತೆಗೆದು ಗೋ ಮಂದಿರವನ್ನು ಆಗ್ಬೇಕಂತ ಅದೊಂದು ಕನಸಿಟ್ಟುಕೊಂಡು ನಮ್ಮ ಕೃಷಿ ಮಾಡ್ತಿದ್ದೆವು. ಇವತ್ತು ನೋಡ್ರಿ, ಇವತ್ತು ಪ್ರತಿಯೊಂದು ಗೋವಿನ ಹೆಸರನ್ನು ನಾಮಕರಣ ಮಾಡ್ಯಾವ. ಈಗ ಗಾಯತ್ರಿ ಅದ ರೀ, ಗಂಗಾ, ಇವತ್ತು ಗೌರಿ, ಇವತ್ತು ಪ್ರತಿಯೊಂದು ಕಾವೇರಿ, ನಾವು ಪ್ರತಿಯೊಂದು ಹೆಸರುಗಳು ಆಕಳಗಳದ್ದು ಹೆಸರನ್ನು ಇಟ್ಟಿದ್ದೇವೆ. ಇವತ್ತು ನೋಡ್ರಿ, ಈಕೆ ಗಾಯತ್ರಿ ಗಂಗಾನ ಮಗಳು ಗಾಯತ್ರಿ, ಗೌರಿ ಮಗಳು ಗಂಗಾ ಮಗಳು ಗಾಯತ್ರಿ. ಇವು ಸಂಪೂರ್ಣ ಇವು ಒಂದೇ ಫ್ಯಾಮಿಲಿದಿಂದ ವಿಶೇಷವಾಗಿ ಕರಿ ಆಕಳ್ರಿ. ಈ ಕರಿ ಆಕಳದು ಗೋಮೂತ್ರ ಕ್ಯಾನ್ಸರ್ ಕ್ಲಿಯರ್ ಮಾಡೋಂಥ ಶಕ್ತಿ ಕರಿ ಆಕಳದಲ್ಲಿ ಅದ. ನೀವು ಇದರದ್ದು ತುಪ್ಪ ಒಂದು ಹನಿ ಈ ಮೂಗನಾಗ ಒಂದು ಹನಿ ಹಾಕೋರಿ, ಈ ಮೈಗ್ರೇನ್ ಏನಿರ್ತವಲ್ಲ ಆ ತಲೆ ನೋವನ್ನು ಕಡಿಮೆ ಆಗಂತ ಜಗತ್ತ ನಂಬರ್ ಒನ್ ಯಾವ್ದಾದ್ರು ಔಷಧಿ ಇದ್ರ ಅದು ಆಕಳ ತುಪ್ಪ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಅದಕ್ಕೆ ಆಕಳುಗಳು ಅಂದ ಬಳಿಕ ಸಂಪೂರ್ಣ ನಮ್ಮ ಆಕಳ ಮ್ಯಾಗೆ ಇವತ್ತು ಸಗಣಿ ಮ್ಯಾಗ ಇವತ್ತು ನಾನು ಬನ್ಸಿಗಿರ್ ಗೋಶಾಲಾ ಗೋಪಾಲ್ ಬೈ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಹೆಚ್ಚಿನ ಗೋಕೃಪಾಮೃತವನ್ನು ಬಳಕೆ ಮಾಡಿ ಇವತ್ತು ಗೋಗಳನ್ನು ಒಬ್ಬೊಬ್ಬ ರೈತ 10 ಆಕಳಗಳನ್ನು ಹೆಂಗ್ ಸಾಕ್ಬೇಕಪ್ಪ, ಸಂಪೂರ್ಣ ನಮ್ಮ ವಿಷಯ ಮುಕ್ತ ಆಹಾರ ನಾವು ಹೆಂಗ್ ತಿನ್ನಿಸ್ಬೇಕಂತ ಇವತ್ತು ಇಡೀ ಭಾರತನ ಇವತ್ತು ಬನ್ಸಿಗಿರ್ ಗೋಶಾಲಾ ಗೋಪಾಲ್ ಬೈ ಅವರ ಜೊತೆ ನಾವು ಕೂಡಿಕೊಂಡು ಈ ಸಂಪೂರ್ಣವಾಗಿ ಗೋಕೃಪಾಮೃತ ಅಭಿಯಾನ ಪ್ರತಿಯೊಂದು ರೈತರಿಗೆ, ಪ್ರತಿಯೊಬ್ಬ ರೈತನು ಸ್ವಾಭಿಮಾನ ರೈತ ಆಗಬೇಕು, ಗೋ ಆಧಾರಿತ ಕೃಷಿ ಆಗಬೇಕು. ಇವತ್ತು ನೋಡ್ರಿ, ನನಗೆ ಸ್ವದೇಶಿ ನೇತ ರಾಜು ದೀಕ್ಷಿತ್ 4 ಸಬ್ಜೆಕ್ಟ್ ಹೇಳಿದ್ರು. ಗೋ ಆಧಾರಿತ ಕೃಷಿ, ಗೋ ಆಧಾರಿತ ಅರ್ಥವ್ಯವಸ್ಥೆ, ಗೋ ಆಧಾರಿತ ಜೀವನ ಶೈಲಿ, ಗೋ ಆಧಾರಿತ ಚಿಕಿತ್ಸೆ. ಇವತ್ತು ಸಂಪೂರ್ಣ ನಾವು ಏನು ಮಾಡತ್ತೀವ್ರಿ, ನಮ್ಮ ಗೋವಿನ ಮ್ಯಾಗೆ ಇಲ್ಲಿ ಕೃಷಿ ಮಾಡಾಕತ್ತೀವಿ. ಇಲ್ಲಿ ಗೋವಿನ ಮ್ಯಾಗೆ ಕೃಷಿ ಮಾಡಾಕತ್ತೀವಿ. ಇವತ್ತು ನಮ್ಮ ದೇಶಿ ಬೆಳ್ಳುಳ್ಳಿ ಇಡೀ ವರ್ಷತನ ಸ್ಟೋರೇಜ್ ಎನರ್ಜಿ ಅನ್ನಂತ ಈ ಆಕಳ ಎನರ್ಜಿ ಅದಕ್ಕೆ ಹೋಗ್ತದ. ಒಳ್ಳೆಯ ಒಂದು ಇಡೀ ವರ್ಷತನ ನಾವು ಬೆಳ್ಳುಳ್ಳಿ
ಇಟ್ಟು ಸ್ಟೋರೇಜ್ ಮಾಡ್ತೀವಿ. ಆಕಳುಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ಅವು ನಾವೆಷ್ಟು ಆರಾಮದಾಗ ಮನೆಯಾಗಿರ್ತೀವಲ್ಲ ಅವನೇ ಅಷ್ಟೇ ಆರಾಮದಾಗಿರ್ಬೇಕಂತ ನಮ್ಮ ಉದ್ದೇಶಕ್ಕಾಗಿ ಅವಕ್ಕೆ ಅಷ್ಟು ಒಳ್ಳೆಯ ರೀತಿ ನೋಡ್ಕೋತೀವಿ ರೀ. ಇಲ್ಲಿ ಏನಾಗ್ತದೆ ಎಲ್ಲಾನು ಗೋಮೂತ್ರ ಏನಾಗ್ತದೆ ಕಲೆಕ್ಟ್ ಆಗ್ತದೆ, ಇಲ್ಲಿ ಬಂದು ಸ್ಟೋರೇಜ್ ಆಗ್ತದೆ. ಆ ಸ್ಟೋರೇಜ್ ಆಗಂತ ಗೋಮೂತ್ರ ನಾವು ಎಲ್ಲ ಡಬ್ಬಿಯಲ್ಲಿ ಶೇಖರಣೆ ಮಾಡಿ ನಮ್ಮ ನೋಡ್ರಿ ಎಲ್ಲಿ ತನ ನಮ್ಮ ಸ್ವದೇಶಿ ಗೋ ವಸ್ತುಗಳನ್ನು ಬಳಕೆ ಮಾಡಬೇಕು, ಅವಾಗ ನಮ್ಮ ಒಳ್ಳೆಯ ಕೆಲಸ ಆಗ್ತಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಕರೆಕ್ಟ್ ಸರ್. ನಮ್ಮ ಸಂಪೂರ್ಣ ಅದು ಇದು ಕೃಷಿಯಲ್ಲಿ ಬಹಳಷ್ಟು ಉಪಯೋಗಕಾರಿ ಆಗ್ತದೆ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ಭಾಳ ಮಂದಿ ಆಕಳ ಮ್ಯಾಗ ಏನಾಗ್ತಾರೆ ಸ್ವಲ್ಪ ಮನುಷ್ಯ ನಿಮಗೆ ರಿಲ್ಯಾಕ್ಸ್ ಬೇಕಪ್ಪ ಅಂತಂದ್ರೆ ಈ ಆಕಳ ಮ್ಯಾಗ ಇಷ್ಟೇ ಕೈ ಆಡಿಸ್ರಿ, ನಿಮ್ಮ BP ಕಂಟ್ರೋಲ್ ಆಗ್ತದ, ಪ್ರತಿಯೊಂದು ಆಗ್ತದ. ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ಗಾರಿ ಗೋಮೂತ್ರವನ್ನು ಸ್ವಲ್ಪ ನೀವು ತೊಗೊಂಡ್ರಲ್ಲ, ಆ ಗೋಮೂತ್ರ ಶಕ್ತಿ ಬಹಳಷ್ಟು ಒಳ್ಳೇದಂತ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ನೀವು? ಸುಮಾರಿಗೆ 20 ವರ್ಷದಿಂದ ನಮ್ಮ ಸಂಪೂರ್ಣ ಕೃಷಿ ಇವತ್ತು ಗೋವಿನ ಸಗಣಿ ಗೋವಿನಿಂದೇ ನಡೆದದ್ರಿ. ಇವತ್ತು ನೋಡ್ರಿ ಅಲ್ಲಿ ನಾವು ಮೇವು ಹಾಕಾಕತ್ತೀವಿ. ಇವತ್ತು ಬನ್ಸಿಗಿರಿ ಗೋಶಾಲ ಗೋಪಾಲ್ ಬೇರು ಗುಜರಾತ್ನಾಗ ತಂದಂತ ಬೀಜ ಇವತ್ತು ನಮ್ಮ ಆಕಳುಗಳಿಗೇನು ಪ್ರತಿನಿತ್ಯ ಇವತ್ತು ಲಿಪಿಯರ್ ಬೀಜ ಇದು ಹೈಯೆಸ್ಟ್ ಪ್ರೋಟೀನ್ ಅದ ರೀ ಈ ಲಿಪಿಯರ್ದಾಗ. ಮುಂದೆ ಇದು ನಾವು ಈ ಕಟ್ ಮಾಡಿ ನಿಮ್ದು ಪ್ಲಾಟ್ನು ತೋರಿಸ್ತೀವಿ ಮುಂದೆ ತೋಟದಾಗ ಹೋಗ್ಬೇಕು. ಈ ಗೋವಿನಿಂದ ಸಗಣಿನಿಂದ ಗೋಕೃಪಾಮೃತ ಹೆಂಗ್ ಬೆಳಿಲತ್ತೀವಿ ಅನ್ನೋದು ನಮ್ಮ ಕಬ್ಬು, ನಮಗ ಬೆಳ್ಳುಳ್ಳಿ, ಬಾಳೆಹಣ್ಣು ನೀವು ಎಲ್ಲಾನು ಅರಿಶಿಣ ಮುಂದೆ ತೋರಿಸ್ಕೊತ ಹೋಗ್ತೇವೆ. ಧನ್ಯವಾದ. ಓಕೆ ಸರ್, ಇದು ನಿಮ್ಮ ಕಬ್ಬು ಈ ಥರ ಬರ್ಲಿಕ್ಕೆ ಕಾರಣ ಏನು ಸರ್? ನಿಮ್ಗೆ ಅದಲ್ಲಿ ತೋರಿಸ್ಕೊಟ್ಟೇವೆ ನಮ್ಮ ಸಂಪೂರ್ಣ ಗೋ ಆಧಾರಿತ ಕೃಷಿ ಅಂತ ಹೇಳಿದೇವ್ರಿ. ಓಕೆ, ಇವತ್ತು ಇದೇ ಕಬ್ಬಿಗೆ ನಾವು ಸಂಪೂರ್ಣವಾಗಿ ಗೋಕೃಪಾಮೃತವನ್ನು ಸ್ಪ್ರೇ ಮಾಡಿ ಇವತ್ತು ಆಕಳ ಸಗಣಿ ನಾವು ಎಲ್ಲಾ ಕಡೆ ಹಾಕೋದಿಲ್ಲ, ಎಲ್ಲಿ ನಮ್ಮ ಕಬ್ಬು ಇರ್ತದೆ ಅಲ್ಲೇ. ಇದು ಒಂದು 10 ಅಂತರದಲ್ಲಿ ಅದ ರೀ. ಎಷ್ಟು ಸೂರ್ಯನ ಪ್ರಕಾಶ ಈ ತಪ್ಪಲ ಮ್ಯಾಗ ಬೀಳ್ತದ, ಸೂರ್ಯನ ಗಾಳಿ ಎಷ್ಟು ಹತ್ತದ ಅಷ್ಟು ಒಳ್ಳೆ ಕೀಪಿಂಗ್ ಕ್ವಾಲಿಟಿಯ ಕಬ್ಬನ್ನು ತಯಾರಾಗ್ತದ. ಮತ್ ನಾವ್ ಯಾಕೆ ಇಷ್ಟ ಹಚ್ಚಪ್ಪ ಅಂದ್ರೆ ಒಂದ್ಸಲ ಆದ್ರೆ ರೈತರು ಏನ್ ಮಾಡ್ತಾರಿ, ಒಂದ್ 2 ವರ್ಷನ ಕಬ್ಬ ಹಾಯೆಸ್ಟ್ ಭಾಳ ಅಂದ್ರೆ 3 ವರ್ಷನ ಕಬ್ಬು ತೆಗಿತಾರ್ರಿ. ನಾವು ಕಬ್ಬ ಯಾಕೆ ಭಾಳ ದಿನ ಇಡ್ಬೇಕಪ್ಪ ಅಂತ ನೋಡ್ರಿ, ನೀವು ಎತ್ತರದಲ್ಲಿ ನೋಡ್ಬೋದು. ಹೌದೌದು ಸರ್. ಇವತ್ತು ನ್ಯಾಚುರಲ್ ಫಾರ್ಮಿಂಗ್ದಾಗ ಗೋ ಆಧಾರಿತ ಕೃಷಿ ಮಾಡಿ ಗೋಕೃಪಾಮೃತನ ಹಾಕಿ ಇಷ್ಟು ಹೈಟ್ ನೋಡ್ರಿ ನೀವು ಮಿನಿಮಮ್ ಎಲ್ಲಾದ್ರ 30 ಮ್ಯಾಗ ಗಣಿಕೆ ಕಬ್ಬ ಅದರಿ. ಮತ್ ಇದು ರೌಂಡ್ ಫೀಟ್ ಕಬ್ಬ ಅದರಿ. ಮತ್ ಒಳಗಡೆ ನಾವು ಇಂಟರ್ ಕಾಪ್ ನೋಡ್ರಿ ಎಲ್ಲಾನು ನಮ್ಗೆ ಏನ್ ಹತ್ತಾವಲ್ಲ ಒಳಗಡೆನೆ ಕೈಪಲ್ಯ ಅನ್ರಿ. ಇವತ್ತ ಬದನಿಕಾಯಿ ರೀ, ಇವು 6 ವರ್ಷ ಹಚ್ಚಿದ್ ಬದನಿಕಾಯಿ ಗಿಡ ಈ ಕಬ್ಬಿನ ಜೊತೆ ಕಟಾವದ ಬಳಿಕ ಇವ್ ಬದನಿಕಾಯಿ ಅದ್ರಿ. ಎಲ್ಲಾ ತರ ಕೈಪಲ್ಯ ನಾವು ಈ ಕಬ್ಬಿನ ಒಳಗಡೆ ನಾವು ಬೆಳ್ಕೋತೀವ್ರಿ. ಎಷ್ಟು ಸೂರ್ಯನ ಗಾಳಿ ಮತ್ತು ವಿಶೇಷವಾಗಿ ಎಲ್ಲಾರು ಏನ್ ಮಾಡ್ತಾರ, ಭೂಮಿ ಕಳೆನಾಶಕ ಹೊಡೆದು ಭೂಮಿಯನ್ನು ಬಡ ಮಾಡ್ತಾ ಇದ್ರ. ಕಬ್ಬು ಎತ್ತರ ಆದ ಬಳಿಕ ಈ ಕಳೆನಾಶಕ್ಕೆ ನಮಗ ಒಂದು ಅಚ್ಚಾದನ ಒಂದು ಕೆಲಸ ಕೊಡ್ತದ್ರಿ. ಯಾವ್ದು ಕಳೆನಾಶಕ ಅಲ್ಲೇ ಕಿತ್ತು ಒಗೈಬೇಕು, ಮತ್ತೆ ಯಾವ್ದು ಕಳೆನಾಶಕ ಮತ್ತೆ ಬೆಂಕಿ ಹಚ್ಚಿ ಸುಡ್ತಾರ. ನಮ್ಮ ಭೂಮಿಯಲ್ಲಿ ಇರೋಂತ ಬ್ಯಾಕ್ಟೀರಿಯಾ ಭೂಮಿ ತಾಯಿಗೆ ಬೆಂಕಿ ಹಾಕಿ ಸುಡ್ತಾರ. ನಾವ್ ಅದೇ ಕಸದಿಂದ ಗೊಬ್ಬರ ತಯಾರು ಮಾಡಂತ ಮೆಥಡ್ ರೀ. ಇಲ್ಲಿ ನೋಡ್ರಿ ಸ್ವಲ್ಪ ಪ್ರಮಾಣ ನೀರ್ ಬಿಟ್ರು ತೇವಾಂಶ ಚೆನ್ನಾಗದ. ಇಲ್ಲಿ ಸಾಕಷ್ಟು ಎರಿಹುಳ ಇಲ್ಲಿ ಕೆಲಸ ಮಾಡಕತ್ತಾವ. ಹಾ, ಇಲ್ಲಿ ಎರಿಹುಳ ಇಲ್ಲಿ ನೋಡ್ರಿ ಗಾರಿ ಗಾರಿ ಇಲ್ಲಿ ನಮ್ಮ ತೋಟದಲ್ಲಿ ನೀವು ಎಲ್ಲಿ ಕೈ ಹಾಕ್ತಿರಿ ಹಾಕ್ರಿ. ನಾವು ಈಗಾರಿ ಎರಿಹುಳ, ಈ ಎರಿಹುಳ ಈ ಜಗತ್ತ ನಂಬರ್ 1 ರೈತರ ಮಿತ್ರ ಎರಿಹುಳ ನೋಡ್ರಿ. ನಮ್ಮಲ್ಲಿ ಸಾಕಷ್ಟು ಏನಾಗ್ಯಾವ್ರಿ, ಹೊಲ್ದಾಗ ಎಷ್ಟು ಏನ್ ಬೇಕೋ ಅಲ್ಲಿ ಅಷ್ಟು ಎರಿಹುಳ ಸಾಕಷ್ಟು ಎರಿಹುಳ ಅದಾವ. ಎರಿಹುಳ ಮತ್ತ ನೀರ್ ಕಡಿಮೆ ಇದ್ರು ಈ ಹೊದಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಇದಕ್ಕೆ ಯಾರು ಬೆಂಕಿ ಹಾಕಿ ಸುಡ್ತಾರ ಅದ ರೈತರೇ ಅಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಒಂದ್ ಲೈನ್ದಾಗ ಇದು ಮಲ್ಚಿಂಗ್ ಮಾಡ್ಕೋತೀವಿ. ನಿಮಗೆ ನೋಡ್ಬೋದು ಒಂದು ಕಬ್ಬ ಮಿನಿಮಮ್ 30-32 ಗಣಿ ಕಬ್ಬ ಅದ ಎತ್ತರ. ಯಾವ್ದು ಕಬ್ಬ ಇದು ಬೀಳೋದು ವಿಶೇಷವಾಗಿ ಬೀಳಲ್ರಿ, ಬಾಳ ಈಗ ವಜ್ಜಾಗಿ ಏನೋ ಗಾಳಿ ಬಿಟ್ರೆ ಬೀಳ್ಬೋದು, ಅಷ್ಟು ವಜ್ಜಾಗಿ ಈಗ ಬಂದದ್ರಿ. ಈಗ ನಾನು ಅಂದಿಲ್ರಿ, ಇದೇ ಕಬ್ಬಿನಿಂದ ನಾವು ಮೌಲ್ಯವರ್ಧನೆ ಮಾಡಿ ಇವತ್ತು ಬೆಲ್ಲವನ್ನು ತಯಾರು ಮಾಡ್ತಿದ್ದೇವೆ ಸರ್. ಹಿಂಗ ಗುಂಪು ಹಚ್ಚ ಕಾರಣ ಏನು ಸರ್? ಇದು ಗುಂಪು ಹಚ್ಚ ಕಾರಣ ಅಂತಂದ್ರೆ ಹೆಚ್ಚಿನ ಹೈಯೆಸ್ಟ್ ಇಳುವರಿ ತಗೋಬಹುದ್ರಿ ಈ ಕಬ್ಬಿನ ಒಳಗಡೆ. ಇದಕ್ಕೆ ಎಷ್ಟು ಬರ್ತದೆ ಸರ್? 1 ಟನ್ನಿಗೆ ಎಷ್ಟು ಟನ್ ಬರ್ಬೋದು ನೋಡ್ರಿ? ನಮ್ಮ ಆಕಳ ಸಗಣಿ ಎಷ್ಟು ಹಾಕ್ತಿವಿ ಮತ್ತು ಪ್ರಕೃತಿ ಮ್ಯಾಗ ಇಲ್ಲಿ ನೋಡ್ರಿ ಯಾವುದೇ ರೀತಿ ನ್ಯಾಚುರಲ್ ಆಗಿ ಹೋಗ್ಬೇಕು. ಎಷ್ಟು ಚೆನ್ನಾಗಿ ಮಳಿ ಬರ್ತದ, ಎಷ್ಟು ಚೆನ್ನಾಗಿ ಆಕಳ ಸಗಣಿ ಹಾಕ್ತಿರಿ ಅಷ್ಟು ನಮ್ಮ ಮ್ಯಾಗ ಡಿಪೆಂಡ್ ಮ್ಯಾಗ ಇಳುವರಿ ಅದರಿ. ವೆರೈಟಿ ಇಂಪಾರ್ಟೆಂಟ್ ಇಲ್ಲ, ನಾವು ಮಾಡಂತ ಮೆಥಡ್ ರೀ. ನಾವು ಈ ಡಿಸ್ಟೆನ್ಸ್ ಮ್ಯಾಗ ಇಟ್ಟಿವ್ ಇಳುವರಿ ಎಲ್ಲಕ್ಕಿಂತಲೂ ಒಂದು 10 ಟನ್ ಹೆಚ್ಚಿಗೆ ತುತ್ತೀವಿ, ಕಮ್ ತೊಗೊಳಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಒಂದು 4-5 ವರ್ಷ 10 ವರ್ಷ ಗಟ್ಲೆ ಕಬ್ಬು ತೆಗೆದು ಹಾಕೋದು ಮಾಡಬಾರ್ದು. ಒಳಗಡೆ ನಮ್ಮ ಮನೆಗೆ ಏನಂತ ಎಲ್ಲಾ ತರದ ಕೈಪಲ್ಯ ಬೆಳ್ಕೋಬೇಕಂತ ಇಷ್ಟು ಡಿಸ್ಟೆನ್ಸ್ ಮ್ಯಾಗ ನಾವು ಹಚ್ಚಿದ್ರಿ. ಇದು ಒಂದ್ಸಲ ಆದ್ರೆ ಸರ್ ಎಷ್ಟು ವರ್ಷ ತನ ಹಂಗೆ ಕಂಟಿನ್ಯೂ? ಈಗ ನಾವು ಮಿನಿಮಮ್ 4ನೇ-5ನೇ ವರ್ಷ ಕುಳಿ ತೋತಾ ಇದೀವ್ರಿ, ಬರ್ತಾ ಇದ. ಮುಂದೆ ಇದು ಅಂದ್ರೆ ಈಗ 2ನೇ ವರ್ಷದಿಂದ ಅದ ರೀ. ನೆಕ್ಸ್ಟ್ ನಿಮ್ಗೆ ತೋರಿಸ್ತೇವೆ, ಅದನ್ನು ಪ್ಲಾಟ್ ಅದ. ಬನ್ನಿ ಸರ್.
ಬೆಳ್ಳುಳ್ಳಿ ಸರ್. ಈಗ ನೋಡ್ರಿ ರೈತರಾದ ಬಳಿಕ ನಾನು ಇಡೀ ಹೊಲ ತುಂಬಾ ಕಬ್ಬಸ್ತೀನಿ ಅಂದ್ರೆ ಅದು ಉಪಯೋಗ ಕೊಡಲ್ರಿ. ನಾವು ರೈತರಾದ ಬಳಿಕ ಮತ್ತೆ ಮೊದಲ ಮನೆಗೆ ಏನಂತ ಅಂದಿಲ್ರಿ, ನಾ ಕೈಪಲ್ಲೆ ಬೆಳ್ಕೊತೀನಿ ಅಂತ ಹೇಳಿದೆ. ಈಗ ವಿಶೇಷ ಬೆಳ್ಳುಳ್ಳಿದು ಏನದಪ್ಪ ಅಂತಂದ್ರೆ ವಿಶೇಷ 10 ಗುಂಟ ಪ್ರತಿ ವರ್ಷ ಯಾಕೆ ಹಾಕ್ತೇವಪ್ಪ ಅಂತ ಇಡೀ ವರ್ಷ ತನಕ ನಾವು ಸ್ಟೋರೇಜ್ ಮಾಡಿ ಈ ಸಿಸ್ಟಮ್ ಮೇಲ್ಗಡೆ ನಾವು ಆಗ ತೋರಿಸ್ದಲ್ರಿ ಸಿಗಿಸಿ ಇಡ್ಬೋದು. ಜವಾರಿ ಬೆಳ್ಳುಳ್ಳಿ ಅದ ರೀ. ಜವಾರಿ ಬೆಳ್ಳುಳ್ಳಿ ಇದು ಔಷಧ ರೀ. ನಮ್ದು ರಕ್ತ ಏನ್ ಮಾಡ್ತಾರಿ, ಮನುಷ್ಯನಿಗೆ ರಕ್ತ ನಿಂತ ಬಳಿಕ ಹಾರ್ಟ್ ಅಟ್ಯಾಕ್ ಆಗ್ತದ. ಆ ರಕ್ತವನ್ನು ತಿಳುವು ಮಾಡಂತ ಶಕ್ತಿ ಈ ಜವಾರಿ ಬೆಳ್ಳುಳ್ಳಿಯಲ್ಲಿ ಒಂದು ಆಯುರ್ವೇದಿಕ್ ಔಷಧ ಅದ. ಇದಕ್ಕೆ ನಾವು ಇಡೀ ವರ್ಷ ನೋಡ್ರಿ, ನಾವು ಅಡ್ವಾನ್ಸ್ ಮಾರ್ಕೆಟ್ ನ ಹೋಗೋದು ಏನೂ ಬೇಕಾಗಿಲ್ಲ. ನಮ್ದು ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ಅದ ರೀ. ನಾವು ಮೊದಲೇ ನಾವು ಬೆಳಕಿಂತ ಮುಂಚೆನೆ ನಮ್ದು ಎಲ್ಲಾ ಬುಕಿಂಗ್ ಇರ್ತದ. ಇಡೀ ವರ್ಷ ತನ ಯಾರ ರೈತರು ಮೊದಲು ತೊಗೊಂಡಿರ್ತಾರಲ್ಲ ಪ್ರತಿ ವರ್ಷ ಆದಷ್ಟು ತೊಗೊಂಡವ್ರಿಗೆ ಅವ್ರಿಗೆ ಕೊಡ್ತೀವಿ. ಹೊಸಬರಿ ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಪ್ರಮಾಣದಾಗ ಕೊಡ್ತೀವಿ. ಈ ಜವಾರಿ ಬೆಳ್ಳುಳ್ಳಿ ವಿಶೇಷ ನಮ್ಮ ತೋಟದಾಗ ನೋಡ್ರಿ ನೀವು, ಇಲ್ಲಿ ಲೇಸರ್ ಸಿಸ್ಟಮ್ ನೀರಿನಲ್ಲಿ ಹಾಕಿ ನಾವು ಬೆಳೆದಿವ್ರಿ. ಯಾವುದೇ ರೀತಿಯ ಹರಿನೀರಿಲ್ಲ, ಲೇಸರ್ ಅದ ರೀ. ಇವತ್ತು ಕಿತ್ತಿದ್ದೇವ್ರಿ. ಕಿತ್ತಿ ಇದು ಒಯ್ದು ಸ್ಟೋರೇಜ್ ಮಾಡ್ಕೋತೀವಿ ಅಂತೇಳಿ ನಾ ಮತ್ತೆ ಇದ್ಲಿ ವಿಶೇಷವಾಗಿ ಇಂಟರ್ ಕ್ರಾಪ್ದಲ್ಲಿ ಒಂದೊಂದು ಲೈನ್ ಎಲ್ಲಾನು ಹಾಕೊಂಡಿವ್ರಿ. ಇಲ್ಲಿ ಇದೇನದಲ್ಲ ವಿಶೇಷವಾಗಿ ಬಡಿ ಸೊಪ್ಪು ಐತ್ರಿ. ನಮ್ಮ ಗಾಣಕ್ಕೆ ಬೇಕಂತಂದ್ರೆ ನಮ್ಮ ರೈತರು ನಮ್ಮ ತೋಟದಲ್ಲೇ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಬಡಿ ಸೊಪ್ಪು ಹಾಕೋಬೇಕಂತ ಬಡಿ ಸೊಪ್ಪು ರೀ. ಇವತ್ತ ಒಳಗಡೆನೆ ಇಲ್ಲಿ ಒಳಗಡೆ ಮೆಂತೆ ಹಾಕೊಂದಿವಿ, ಮೆಂತೆ ಬೀಜನು ತೊಗೊಂದಿವ್ರಿ. ಮತ್ತ ಒಳಗಡೆ ಈ ಬೇರೆ ಬೇರೆ ಒಟ್ಟು ಇಂಟರ್ ಕಾಪ್ ಹಾಕೋಗಿ ಮೆಕ್ಕೆಜೋಳ, ಇವತ್ತ ಎಳ್ಳ ವಿಶೇಷವಾಗಿ ಎಳ್ಳು ಹಾಕೊಂಡಿವ್ರಿ. ಅದಕ್ಕೆ ಇಲ್ಲಿ ಎಲ್ಲಾನು ಸಮಗ್ರ ಕೃಷಿಯನ್ನು ಮಾಡಿ ಮತ್ತು ನಮ್ಮ ತೋಟದಲ್ಲಿ ಪಿನ್ಸಿಂಗ್ದಾಗ ಎಲ್ಲಾ ಗಿಡಗಳು, ತೆಂಗು, ಇವತ್ತು ನುಗ್ಗಿ ಎಲ್ಲಾನು ಹಾಕೋಬೇಕಂತ ನಾ ರೈತರಿಗೆ ಕೇಳ್ಕೊತೀನಿ ರೀ. ಬೆಳ್ಳುಳ್ಳಿ ಇಡೀ ವರ್ಷದನ ಸ್ಟೋರೇಜ್ ಮಾಡ್ಕೊಂತ ಮೆಥಡ್ ಈ ಸಿಸ್ಟಮ್ ಸೂಡ್ ಕಟ್ಟಿ ಇಡ್ಬೇಕ್ರಿ. ಸೂಡ್ ಕಟ್ಟಿ ಇಟ್ಟ ಬಳಿಕ ಉಳಿತದೆ. ಈ ತರ ಹಾಕಿ ಇಡ್ಬೇಕು. ಈ ತರ ಹಾಕಿ ಸಿಗಿಸಿ ಇಡ್ಬೇಕ್ರಿ. ಎಷ್ಟದ ಸರ್ ಇಲ್ಲಿ ನಿಮ್ಮ ಭೂಮಿ? ಇಲ್ಲೊಂದು ಟೋಟಲ್ ನಮ್ದು 18 ಎಕರೆ ತೋಟ ಅದ. 18 ಎಕರೆ. ಇವು ಏನ್ ಮಾವಿನ ಹಣ್ಣು ಸರ್? ನೋಡ್ರಿ ನಮ್ಮ ತೋಟದಲ್ಲಿ ರೈತರಾದ ಬಳಿಕ ನಾವು ಎಲ್ಲಾ ಹಣ್ಣಂಪಲ್ ಗಿಡಗಳು ಹಚ್ಕೋಬೇಕು. ನಮ್ಮ ತೋಟದಲ್ಲಿ 100 ಗಿಡ ಇವತ್ತು ಮಾವಿನಕಾಯಿ ಹಚ್ಕೊಂಡೇವು. ಇವತ್ತು ನೋಡ್ರಿ ನ್ಯಾಚುರಲ್ ಆಗಿ ಏನಿಲ್ಲ, ಅದಕ್ಕೆ ನೀರು ಒಂದು ಕೊಡ್ರಿ, ಯಾವುದೂ ಏನೂ ಬೇಕಾಗಿಲ್ಲ. ಹೊದಿಕೆ ಒಂದು 9 ಇಂಪಾರ್ಟೆಂಟ್. ನೀವು ಎಷ್ಟಾಗ್ಯಾವ ಕಾಯಿ ನೋಡ್ಬೋದು. ಗಿಡ ತುಂಬಾ ವಜ್ಜೆ ಆಗ್ಯಾವ್ರಿ. ಈ ಮಾವಿನಕಾಯಿ ಅಲ್ಲಿ ರೀ ಇವತ್ತ ಇಲ್ಲಿ ಪ್ರತಿಯೊಂದು ಒಂದು ಟೆಂಗು ಒಂದು ಮಾವ್ರಿ. ಇಂಟರ್ ಕ್ರಾಪ್ದಲ್ಲಿ ನಾವು ನಮ್ಮ ತೋಟದಲ್ಲಿ ನಾವು ಬೆಳಿತಿದ್ದೇವ್ರಿ. ವಿಶೇಷವಾಗಿ ಮಾವು ಈ ನಮ್ಮ ಬೇಸಿಗೆದಲ್ಲಿ ಜಗತ್ನ ನಂಬರ್ 1 ಟೆಂಪರೇಚರ್ ತಂಪು ಕೊಡ್ತೈತ್ರಿ. ಮತ್ತೆ ನಮ್ಮ ರೈತರ ಆದ ಬಳಿಕ ನಾವ್ ಏನ್ ಮಾಡ್ಬೇಕು, ಮಾವು ಬಹಳ ಇಂಪಾರ್ಟೆಂಟ್ ಅದ. ನಾವು ನಮ್ಮ ಮನೆಗೆ ಏನತ್ತಾವ ಹಣ್ಣು ಹಂಪಲ್ ಜೊತೆ ಇವತ್ತ ಬಾಳೆಹಣ್ಣು ನೋಡ್ರಿ. ಈ ನಮ್ಮ ತೋಟದಲ್ಲಿ ಅಂತ ಬಾಳೆಹಣ್ಣನ್ನು ನಾವು ರೈತರು ಬಾಳೆಹಣ್ಣು ಬೆಳ್ಕೋಬೇಕು. ಪ್ರತಿಯೊಂದು ಅಂದಿಲ್ರಿ, ಈ ಬಾಳೆಹಣ್ಣು ಹತ್ಕೋಬೇಕು. ಇವತ್ತು ನೋಡ್ರಿ, ಇವತ್ತ ಕೃಷಿ ಅನ್ನೋದು ಈ ಜಗತ್ತ ನಂಬರ್ ಇಷ್ಟ ಆರಾಮ ಸುಖ ನೋಡ್ರಿ. ಮಾವಿನಕಾಯಿ ಭಾಳ ಮನುಷ್ಯ ಒಂದು ಡಿಸೈನ್ ಖರೀದಿ ಮಾಡ್ಬೋದು. ರೈತರಾದ ಬಳಿಕ ರೈತರಿಗಿಂತ ಜಗತ್ನಾಗ ಯಾರು ಶ್ರೀಮಂತರಿಲ್ಲ. ಇವತ್ತು ನೋಡ್ರಿ ಎಷ್ಟು ಮಾವು ಅದಾವ. ಮತ್ತು ಹೊಳ್ಳಿ ನಮಗೆ ಮನೆಗೆ ಬೇಕಾದಂಥದ್ದು ಇವತ್ತು ನೋಡ್ರಿ, ಈ ಚಕ್ಕೋಣ್ಣನು ನಾವು ನಮ್ಮ ತೋಟದಲ್ಲಿ ಚಕ್ಕೋಣ್ಣನು ಬೆಳ್ಕೋಬಹುದು. ಹಣ್ಣ ಹಂಪಲ ಎಲ್ಲಾನು ರೈತನ ಬಲ್ಲಿ ಇತ್ತಂದ್ರೆ ರೈತರ ಸಮೃದ್ಧಿ ಆಗಿರ್ಲಾಕ ಸಾಧ್ಯ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ರೀ. ಕರೆಕ್ಟ್ ಸರ್. ಹಾಂ ರೀ.